ವೇದಾಂತಿಗಳ ಮೇಲೆ ಏನು ಸಂಶಯ ಅನುಪಪತ್ತಿ ದೋಷ ಕೊಟ್ಟಿಲ್ಲ, ಆ ದೋಷದ ನಿವಾರಣೆ ಮಾಡಿ ಸ್ವತಃ ಪ್ರಾಮಾಣ್ಯವಾದ ಅಂದ್ರೆ ಜ್ಞಾನಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿ. ಆದರೂ ಸಾಕ್ಷಿ ಜ್ಞಾನಗ್ರಾಹಕ ಸಾಮಗ್ರಿ ಇದ್ದರೂ ಎಲ್ಲಿ ದೋಷ ಇರುವುದೋ ಅಲ್ಲಿ ಸಂಶಯ ಇರುತ್ತದೆ. ಸಂಶಯ ಇದ್ದಲ್ಲಿ ದೋಷ ಅಂದ್ರೆ ಸಂಶಯ ಜ್ಞಾನಕ್ಕೂ ನಾವು ಭ್ರಮ ಅಂತ ತಿಳಿದು, ಅಂದರೆ ಎಲ್ಲಿ ಸಂಶಯ ಇರ್ತದೆ ಅಲ್ಲಿ ಪ್ರಮತ್ವಗ್ರಹ ಆಗುವುದಿಲ್ಲ. ಅದಕ್ಕೆ ದೋಷ ಅಭಾವ ಸಹಿತ, ದೋಷದ ಅಭಾವ ಸಹಿತ ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿ ಅಂದ್ರೇ ಪ್ರಮತ್ವ ಜ್ಞಾನ ಆಗುತ್ತದೆ. ಜ್ಞಾನಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿ. ಅದರ ಮೇಲೆ ಅವ ಏನು ಶಂಕ ಮಾಡಿದ, ಪರಂತು ಅಲ್ಲಿ ಪ್ರಮತ್ವಕ ಜ್ಞಾನ ಯಾಕಾಗಲಿಲ್ಲ ಅಂದ್ರೆ ದೋಷ ಇತ್ತು. ಅದಕ್ಕೆ ನಾವು ಜ್ಞಾನಗ್ರಾಹಕ ಸಾಮಗ್ರಿ ಪ್ರಮತ್ವದ ಲಕ್ಷಣ ದೋಷ ಅಭಾವ ಸಹಿತ ಜ್ಞಾನಕ ಸಾಮಗ್ರಿ ಎಂದಲೇ ಪ್ರಮತ್ವದ ನಿಶ್ಚಯ. ಅದಕ್ಕೇನೆ ನಾವು ಸ್ವತಃ ಪ್ರಾಮಾಣ್ಯಗ್ರಹ ಅನ್ನುತ್ತೇವೆ ಅಂತ ಹೇಳ್ಕೊಂಡು ಬಂದು, ಆದರೂ ಕೂಡ ಅಪ್ರಮತ್ವದ ಜ್ಞಾನ ಮಾತ್ರ ಆ ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿಯಿಂದ ಆಗೋದಿಲ್ಲ. ಯಾಕೆ? ಸಾಕ್ಷಿಗೆ ದೋಷ ಕಾರಣ ಅಲ್ಲ, ವಿಷಯ ಆಗಲ್ಲ. ಸಾಕ್ಷಿಗೆ ದೋಷ ವಿಷಯ ಆಗುವುದಿಲ್ಲ. ಆದ್ದರಿಂದ ಅವರು ಸ್ವಭಾವ ಅಧಿಷ್ಠಾನ ಸತ್ತಾಗಲಿ ನ್ಯಾಯಕರು ನಿವೃತ್ತಿ ಬೆಳೆದು ಇವೆಲ್ಲ ಲಕ್ಷಣಗಳು ಹೇಳಿದ್ರೂ ಕೂಡ ದೋಷ ಸಹಿತ ಪ್ರಮತ್ವದ ಸಾಕ್ಷಿಗೆ ವಿಷಯ ಅಲ್ಲ ಅಂತ ಹೇಳಿ ಕೊನೆಗೆ ಪ್ರಮತ್ವದ ಉತ್ಪತ್ತಿ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದಲೇ ಆಗುತ್ತದೆ. ಇದಕ್ಕೆ ನಾವು ಸ್ವತಃ ಪ್ರಾಮಾಣ್ಯ ಅನ್ನುತ್ತೇವೆ. ದೋಷ ಕಾರಣ ಇರೋದ್ರಿಂದ ಅದಕ್ಕೆ ನಾವು ಅಪ್ರಾಮಾಣ್ಯವಾದ ಹೇಳುತ್ತೇವೆ ಅಂತ ಸಿದ್ಧಾಂತಗಳು ಸಾಮಾನ್ಯ ಹೇಳಿದ್ರು. ಅದು ನ್ಯಾಯಿಕರು ಏನು ಈ ಪರತಃ ಪ್ರಾಮಾಣ್ಯವಾದ ಒಳಗೆ ಗುಣನೇ ಕಾರಣ ಹೇತು ಅಂತ ಹೇಳಿದಾರಲ್ಲ, ಅದರದೇ ಈಗ ಅವರು ಉದ್ಧಾರ ಮಾಡ್ತಾರೆ, ಅಂದರೆ ನಿರಾಕರಣೆ ಮಾಡ್ತಾರೆ. ಯಾರು ವೇದಾಂತಿಗಳು. ಈಗ 82 ನ್ಯಾಯಮತ ಮೇ ದೋಷ ಅಂದರೆ ಪರತಃ ಪ್ರಾಮಾಣ್ಯವಾದಲ್ಲಿ दोष और जो प्रमत्व की उत्पत्ति में गुण कारण कया ಹಿಂದ 70 ಹೆಡಿಂಗ್ ಒಳಗೆ ಶುರುವಾತಿಗೇನೆ ಪ್ರಮತ್ವ ಉತ್ಪತ್ತಿಯಲ್ಲಿ ಗುಣವೇ ಕಾರಣ ಅಂತ ಹಿಂಗೆ ಹೇಳ್ಕೊಂಡು ಬಂದಿರಿ. ಕಯ ಹೇಳಿದ್ರಿ. ಸೊ ಸಂಭವೇನೆ ಅದು ನಿಮ್ದು ಹೇಳೋದು ಸಂಭವಿಸೋದಿಲ್ಲ. ಯಾಕೆ ಸಂಭವಿಸೋದಿಲ್ಲ? ಪ್ರತ್ಯಕ್ಷ ಸ್ಥಳದಲ್ಲಿ ಇಂದ್ರಿಯ ಅಧಿಕ ಅವಯವನತೆ ಸಂಯೋಗ ಗುಣ ಕಯ. ನೀವೇನು ಹೇಳಿದಿರಿ? ಗುಣ ಅಂದರೆ ಏನು? ವಿಷಯದ ಸಂಪೂರ್ಣ ದೇಶದಲ್ಲಿ ಇಂದ್ರಿಯದ ಸಂಯೋಗವೇ ಗುಣ. ಸರ್ವಯವನತೆ ಅಂದರೆ ಏನು? ವಿಷಯದೊಡನೆ ಇಂದ್ರಿಯದ ಸಂಪೂರ್ಣ ಸಂಬಂಧಕ್ಕೇನೆ ಅದಕ್ಕೆ ನಾವು ಗುಣ ಅನ್ನುತ್ತೇವೆ. ಅವರೊಂದೇನು कि संयोग अव्याक्त वृत्ति होवे, नियम एक देश में होवे एक देश में नहीं होवे, ताको अव्याक्त वृत्ति कही. परंतु इल्लेनु कि ಅವರು ಈ ಇಂದ್ರಿಯದು ವಿಷಯದೊಡನೆ ಸಂಯೋಗ ಅಂದರೆ ಅಧಿಕ ದೇಶ ಅಂದರೆ ಸಂಪೂರ್ಣ ದೇಶದಲ್ಲಿ ಇಂದ್ರಿಯದ ಸಂಯೋಗ ಆಗಬೇಕು. ಅದಕ್ಕೆ ನಾವು ಅದಕ್ಕೆ ಗುಣ ಅನ್ನುತ್ತೇವೆ ಅಂತ ಹಿಂಗೆ 70 ಹೆಡಿಂಗ್ದಾಗ ಹೇಳ್ಕೊಂಡು ಬಂದರು. ತಿಳಿತಾ? ಕಯ ಸೊ ಅದು ಸಂಪೂರ್ಣ ಇಂದ್ರಿಯದು ಅವಯವಗಳನ್ನೇ ಅಧಿಕ ಸಂಯೋಗ ಗುಣ ಅಂತ ಹೇಳಿದ್ರಿ. ಅದು ನಿರ್ವಯವ ರೂಪಾಧಿಕಕ್ಕೆ ಪ್ರತ್ಯಕ್ಷಮೇ ಸಂಭವೇ ನಹಿ. ನಿರ್ವಯವ ಅಂದರೆ ಯಾವ ವಸ್ತುಗಳು ಅವಯವ, ನಿರ್ವಯವ ಅಂದರೆ ಏನು? ಸಾವಯವ ಹೋವೆ ತೋ ದ್ರವ್ಯ ಹೋವೆ, ಸಾವಯವ ಹೋವೆ ತೋ ದ್ರವ್ಯ ಹೋವೆ. पण ಕೆಲವು ಗುಣಗಳು ರೂಪಗುಣಕ್ಕೆ ಆಶ್ರಯ ರೂಪನೇ, ಅದು ದ್ರವ್ಯಕ್ಕೆ ಆಶ್ರಯ ಇಲ್ಲ. ದ್ರವ್ಯಕ್ಕೆ ಆಶ್ರಯ ಮಾಡ್ಕೊಂಡಿದ್ರು ರೂಪಗುಣ ಆಶ್ರಯ ರಹಿತ. ಹಿಂಗೆ ಏನು ರೂಪಾದಿಗಳದಾವ ಅವಕ್ಕೆ ಅವಯವಗಳಿಲ್ಲ. ರೂಪಾದಿಗಳಿಗೆ ಅವಯವಗಳಿಲ್ಲ. ಅವಯವ ದ್ರವ್ಯ ಇದ್ದರೆ ಅವಯವ, ಗುಣಕ್ಕೆಲ್ಲಿ ಅವಯವ ಐತೇನು? ಇಲ್ಲವೇ ಇಲ್ಲ. ಇನ್ನೂ ಕೆಲವಕ್ಕೆ ಹಿಂಗೆ ಈಗ ಅಜ್ಞಾನಕ್ಕೆ ಹಿಂಗೆ ರೂಪದೇನು? ಅನುಮಾನದಿಂದ ಹೇಳ್ತೇವೆ ನಾವು. ಮಾಯಾ ಹಿಂಗೆ ಪ್ರತ್ಯಕ್ಷ ಅವಿದ್ಯಾ ಪ್ರತ್ಯಕ್ಷ ಇಂದ್ರಿಯ ಪ್ರತ್ಯಕ್ಷ ಇಲ್ಲ, ಅದು ಅನುಮಾನದಿಂದ ಹೇಳ್ತೇವೆ ನಾವು. ಅಂಥ ಸ್ಥಳದಲ್ಲಿ ನಿಮ್ಮ ಇಂದ್ರಿಯದು ಅಧಿಕ ಅವಯವಗಳೊಡನೆ ಸಂಬಂಧ ಹೇತು. ಇದಕ್ಕೆ ಗುಣ ಅಂದರೆ
ಎಲ್ಲೆಲ್ಲಿ ರೂಪಾದಿಗಳು ಅಂದರೆ ಇಂದ್ರಿಯ ಸಂಬಂಧೇ ಆಗುವುದಿಲ್ಲ ಅಂಥ ಸ್ಥಳದಲ್ಲಿ ನಿಮ್ಮ ಮತ ಕಡಿಮೆ ಬರುತ್ತದೆ. ರೂಪಾದಿಕ್ಕೆ ಪ್ರತ್ಯಕ್ಷಮೇ ಸಂಭವೇನೇ ಅವ್ರು ತಿಳ್ತೆಷ್ಟು ಅವರು ಅನುಮಿತಿಮೆ ಅಂದರೆ ಪ್ರತ್ಯಕ್ಷ ಜ್ಞಾನ ಪರಮತ್ವದ ಆಗಬೇಕಾಗಿದ್ದರೆ ಗುಣವೇ ಅಧಿಕ ಕಾರಣ. ಗುಣವೇ ಅಧಿಕ ಕಾರಣ. ಪಣ ಎಲ್ಲಿ ನಿರ್ವಯ ರೂಪಾದಿಗಳಿರುವೋ ಅಲ್ಲಿ ಮಾತ್ರ ನಿಮ್ಮದು ಸಂಪೂರ್ಣ ದೇಶದಲ್ಲಿ ಇಂದ್ರಿಯದ ಸಂಬಂಧ. ಇದಕ್ಕೆ ಗುಣ ಅಂತ ಹೇಳಿದ್ವಿ. ಅದು ಕೆಲವು ಸಂಪೂರ್ಣ ದೇಶದಾಗಬೇಕಾಗಿದ್ದರೆ ಸಾವಯವ ಇದ್ದರೆ ದ್ರವ್ಯ ಇರ್ತವೆ. ಸಾವಯವ ಜೊತೆಗೇ ಇಂದ್ರಿಯ ಸಂಬಂಧ ಆಗ್ತೈತಿ. ಪಣ ನಿರ್ವಯವ ರೂಪ ಇಂಥವು ಯಾವ ವಸ್ತುಗಳವ ಅಲ್ಲಿ ನಿಮ್ಮ ಇದು ಅಧಿಕ ದೇಶದಲ್ಲಿ ಸಂಬಂಧ ಅಂತ ಹೇಳೋದು ಸಂಭವಿಸೋದಿಲ್ಲ. ಇದು ಪ್ರಥಮದಲ್ಲಿ ಇದಾಯಿತು. ಇನ್ನು ಅಲ್ಲ ಗುಣ ಅಂದರೆ ಅಧಿಕ ದೇಶದಲ್ಲಿ ಸಂಬಂಧಕ್ಕೆ ಗುಣ ಅಂತೇವೆ ನಾವು. ಅವ್ರದರೆ ಸಂಯೋಗ ಅವ್ಯಾಪ್ಯ ವೃತ್ತಿ ಹೋವೆ ನೇಮನೆ ಅದ. ನೇಕರು ಸಂಯೋಗ ಅವ್ಯಾಪ್ಯ ವೃತ್ತಿ ಏಕ ದೇಶ ಮೇ ಹೋವೆ ಏಕ ದೇಶ ಮೇ ನೈ ಹೋವೆ ಅವ್ಯಾಪ್ಯ. ನೋಡಿ ಇಲ್ಲಿ ಗುಣ ಅಂದರೆ ಅದಕ್ಕಂತೀರಿ ಸರ್ವದೇಶಮೇ ಎಲ್ಲ ದೇಶದ ಅವಯವಗಳೊಡನೆ ಅಧಿಕ ಅಂದರೆ ಸಂಪೂರ್ಣ ದೇಶದಲ್ಲಿ ಸಂಯೋಗ ಆಗಬೇಕು. ಇದಕ್ಕೆ ನಾನು ಗುಣ ಅಂತ ಹಿಂದೆ ನೀವೇ ಹೇಳ್ಕೊಂಡು ಬಂದಿರಿ ಅವರ ನಿಯಮಾನುಸಾರವಾಗಿ. ಅದು ಮಾತ್ರ ಎಲ್ಲದರಲ್ಲಿ ಕುಂಡ್ರಲ್ಲ, ನಿರ್ವಯದಲ್ಲಿ ಕುಂಡ್ರೋದಿಲ್ಲ. ಸೊ ಸಂಭವನೆ. ಈಗ अनुमिति में व्याप्य रूप हेतु का पक्ष में ज्ञान गुण अनुमितिಯಲ್ಲಿ ಏನ್ರಿ अनुमिति में व्याप्य रूप हेतु का पक्ष में ज्ञान. अनुमितिಯಲ್ಲಿ ವ್ಯಾಪ್ಯ ಹೊಗಿದು ಅಂದರೆ ಹೇತು. ವ್ಯಾಪ್ಯ ಅಂದರೆ ಹೊಗಿ. ಆ ಹೊಗಿದು ಪಕ್ಷ ಅಂದರೆ ಪರ್ವತದಲ್ಲಿ ಜ್ಞಾನ. ಪರ್ವತದಲ್ಲಿ ಹೊಗೆ ನೋಡಿನೇ ಅವ ಬೆಂಕಿದ ಅನುಮಿತಿ ಜ್ಞಾನ ಆಗುತ್ತದೆ. ಪರ್ವತದಲ್ಲಿ ನೋಡಿಕೊಳ್ಳೆ ಪರ್ವತದಲ್ಲಿ ವ್ಯಾಪ್ಯ ರೂಪ ಹೇತುಕ ಪಕ್ಷಮೇ ಜ್ಞಾನ ಅಂದರೆ ಪರ್ವತದಲ್ಲಿ ಹೊಗೆ ಪ್ರತ್ಯಕ್ಷ ಜ್ಞಾನ ನೋಡಿನೇ ಅನುಮಿತಿ ಜ್ಞಾನ ಮಾಡ್ತಾರೆ. ಇಲ್ಲಿ ಒಳಗೆ ಬೆಂಕಿ ಐತಿ ಅಂತಿಲ್ಲ ಐತಿಲ್ಲ. ಇದು ನೀವು ಗುಣ ಅಂತ ಹೇಳ್ಕೊಂಡು ಬಂದಿರಿ. ಇದಕ್ಕೆ ಗುಣ ಅಂದಿರಿ. ಗುಣದ ಬಗ್ಗೆ ಹೇಳಕತ್ತಾರ ಅವರು. ವೇದಾಂತಗಳು ನೆನಪಿಟ್ಕೋಬೇಕು. ಅನುಮಿತಿಯಲ್ಲಿ ನೀವು ವ್ಯಾಪ್ಯ ರೂಪ ಹೇತುಕ. ವ್ಯಾಪ್ಯ ಅಂದ್ರೇ ಅವಿನಾಭಾವ ರೂಪ ಸಂಬಂಧಕ್ಕೂ ही व्याप्ति कहे, व्याप्ति वाले को ही व्याप्य कहे, व्याप्य ನಿರೂಪಕಕ್ಕೂ ವ್ಯಾಪಕ ಕಯೇ ಇವೆಲ್ಲ ಲಕ್ಷಣ ನಂಬಲ್ಲಿ ಓದಿತ್ತಂಗೆ ಗೊತ್ತಾಗ್ತದೆ. ಇಂಥ ಯಾವ ಪರ್ವತದಲ್ಲಿ ಪಕ್ಷ ಅಂದರೆ ಪರ್ವತದಲ್ಲಿ ಆ ಹೊಗೆದ ಪ್ರತ್ಯಕ್ಷ ವ್ಯಾಪ್ಯರೂಪ ಹೇತು ಮೂಲ ಛೇದ್ರ ಐತದೆ. ಅಂಥ ಹೇತುವಿಂದು ಯಾನು ಪ್ರತ್ಯಕ್ಷ ಜ್ಞಾನ ಅದುವೇ ಈ ಅನುಮಿತಿಯಲ್ಲಿ ಗುಣ ಅಂತ ನಾವು ನಿಮಗೆ ನೀವು ಹೇಳ್ಕೊಂಡು ಬಂದಿರಿ. ಹೇಳ್ಕೊಂಡು ಬಂದಿರಿ. ಸೋ ಸಂಭವೇನು ಇದನ್ನು ಕೂಡ ಸಂಭವಿಸೋದಿಲ್ಲ. सो भी वर्ष जैसा प्रत्यक्ष में रूपादि के संभव ही नहीं तैसे अनुमिति में सो भी संभव ही नहीं. कायते जहाँ वन्य सहित पर्वत में धूलि पटल में धूम ब्रह्म होई के वन्य का ज्ञान होवे. ಎಲ್ಲಿ ಒಳ ಬೆಂಕಿ ಅದ, ಕುಡದಲ್ಲಿ ಬೆಂಕಿ ಅದ, ಆದರೂ ಮ್ಯಾಲ ಪರ್ವತ ಮ್ಯಾಲ ಧೂಳಿ ಪಟಲ ಸುಂಟರ ಗಾಳಿ ಪರ್ವತ ಮೇಲೆ एक ಸಾರ್ಕ ಮ್ಯಾಲ ಹೋದ ಕೂಡಲೇ ಸಣ್ಣ ಮ್ಯಾಲೆ ಹೋಗಿರ್ತದೆ. ದೂರಿಂದ ನಾವು ನೋಡಿದ ಕೂಡಲೇ ಗಾಳಿ 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 ಆಗ್ತಿಸಿ ಮ್ಯಾಲೆ ಹೋಗಿರ್ತದೆ. ದೂರಿಂದ ನಾವು ನೋಡಿದ ಕೂಡಲೇ ಅದು ಸಾದೃಶ್ಯ ಹೊಗೆನೇ ಏನಂತ ನಮಗೆ ದೂರಿಂದ ಕಾಣಿಸ್ತದೆ. ಅದು ಧೂಳಿ ಹೊಗೆ ಅಲ್ಲ, ಸುಂಟರ ಗಾಳಿ ಅದು ಹೊಗೆ ಅಲ್ಲ. ಅಂಥ ಧೂಳಿ ಪಟಲದಲ್ಲಿ ನಿಮಗೇನಾಗ್ಯದ ಹೊಗೆ ಭ್ರಮ ಆಗಿ ಅಲ್ಲಿ ಬೆಂಕಿ ಜ್ಞಾನ ಆಗುತ್ತದೆ. ಹೊಗೆ ಐತಿ ಅಂದಮೇಲೆ ಬೆಂಕಿ ಐತಿ. ಹೊಗೆ ಇತ್ತಂದರೆ ಎಲ್ಲೆಲ್ಲಿ ಬೆಂಕಿ ಇರುವುದು ಅಲ್ಲೆಲ್ಲಿ ಹೊಗೆ ಇರುತ್ತದೆ. ಹಿಂಗೆ ಅವಿನಾಭಾವ ಸಂಬಂಧ ಜ್ಞಾನ ಅದ. ಈ ಕಾರಣದಿಂದ ಅದಕ್ಕೆ ಯದ್ಯಪಿ ಏನಂತಾನೆ ತಾ ಗುಣತೋ ನೈ है, ತಾ ಪನ್ಯ ಗುಣತೋ ನೈ है, ತಥಾಪಿ ಪನ್ಯಕ್ಕೆ ಅನುಮಿತಿ ಗುಣ ಅಂದ್ರೇನು? ವ್ಯಾಪ್ಯ ರೂಪ ಹೇತುದು ಪಕ್ಷದಲ್ಲಿ ಜ್ಞಾನ ಅಂದ್ರೆ ಇದು ಗುಣ. ಪರಂತು ಅದು ಅಲ್ಲಿ ಇಲ್ಲ.
ಯದ್ಯಪಿ ಯದ್ಯಪಿ ಅಂದರೆ ಅನ್ಕೋಬೇಕು ಅಲ್ಲಿ ಇಲ್ಲದ ಅದು. ಆದರೂ ಹೊನ್ನಿದ ಅನುಮಿತಿ ಜ್ಞಾನ ಆಗೈತಿ. ಪರ್ವತದಲ್ಲಿ ಬೆಂಕಿ ಐತಿ, ಹೊನ್ನಿದ ಅನುಮಿತಿ ಜ್ಞಾನ ಆಗೈತಿ. ಹೊನ್ನಿಕೆ ಅನುಮಿತಿ ಪ್ರಮ ಹೋವೆ ಯಾತೆ ಪ್ರಮತ್ವ ಕಿ ಉತ್ಪತ್ತಿ ಮೇ ಗುಣಕ್ಕೂ ಜನಕತಾ ಕನ ಸಂಭವೇ ನಹಿ. ಆದ್ದರಿಂದ ನೀವು ಪ್ರಮತ್ವ ಉತ್ಪತ್ತಿಯಲ್ಲಿ ಗುಣವೇ ಅಧಿಕ ಕಾರಣ, ಗುಣವೇ ಅಧಿಕ ಕಾರಣ ಅಂತ ಹಿಂದೆ ಹೇಳ್ಕೊಂಡು ಬಂದಿರಲ್ಲ, ಅದು ಸಂಭವಿಸೋದಿಲ್ಲ. ಅದು ಸಂಭವಿಸೋದಿಲ್ಲ. ಮತ್ತು ಏನು ಸಂಭವಿಸ್ತೈತಿ? ಸಾಮಾನ್ಯ ಜ್ಞಾನಕ್ಕೆ ಸಾಮಗ್ರಿತೆ ಪ್ರಮತ್ವಕ್ಕೆ ಉತ್ಪತ್ತಿ ಹೋವೆ. ಸಾಮಾನ್ಯ ಜ್ಞಾನದ ಸಾಮಗ್ರಿಯಿಂದಲೇ ಪ್ರಮತ್ವದ ಉತ್ಪತ್ತಿ ಆಗುತ್ತದೆ. ಎಷ್ಟು ಅವ್ರದ್ದು ಗುಣ ಬಗ್ಗೆ ಖಂಡನೆ ಮಾಡಿದರು. ಕೊನೆಗೆ ತಮ್ಮ ಸಿದ್ಧಾಂತಿಗಳು ಸಾಮಾನ್ಯ ಜ್ಞಾನ ಸಾಮಗ್ರಿಯಿಂದಲೇ ಪ್ರಮತ್ವದ ಉತ್ಪತ್ತಿ ಆಗುತ್ತದೆ. ಅದ ಈಗ ಯಾರೋ ಒಬ್ಬರು ಹಿಂಗೆ ಆ ಸಾಮಾನ್ಯ ಜ್ಞಾನ ಸಾಮಗ್ರಿಯಿಂದಲೇ ಪ್ರಮತ್ವದ ಉತ್ಪತ್ತಿ ಆಗುತ್ತದೆ ಅನ್ನೋದ್ರ ಮೇಲೆ ಯಾರೋ ಅದರೊಬ್ಬರು ಹಿಂಗೆ ಅನ್ನುತ್ತಾ ಇದ್ದಾರೆ. ಸಾಮಾನ್ಯ ಜ್ಞಾನಕ್ಕೆ ಸಾಮಗ್ರಿತೆ ಪ್ರಮತ್ವಕ್ಕೆ ಉತ್ಪತ್ತಿ ಮಾನೇತ್ತು. ಸಾಮಾನ್ಯ ಜ್ಞಾನ ಸಾಮಗ್ರಿಯಿಂದಲೇ ಅಂದರೆ ಸಾಮಾನ್ಯ ಜ್ಞಾನ ಸಾಮಗ್ರಿ ಅಂದ್ರೆ ಸಾಕ್ಷಿನೇ, ಜ್ಞಾನಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿನೇ. ಇಂಥ ಸಾಮಾನ್ಯ ಜ್ಞಾನ ಸಾಮಗ್ರಿಯಿಂದಲೇ ಪ್ರಮತ್ವ ಉತ್ಪತ್ತಿ ನೀವು ಒಪ್ಪಿದರೆ ಬ್ರಹ್ಮಸ್ಥಳ ಮೇ ಭೀ ಸಾಮಾನ್ಯ ಜ್ಞಾನ ಸಾಮಗ್ರಿ ಹೋನೇತೆ. ಸಾಧ್ಯ ಆದರೂ ಕೂಡ ಸಾಕ್ಷಿ ಪ್ರಕಾಶ ಮಾಡ್ತಾನೆ, ಸಾಕ್ಷಿ ಅಂದಮೇಲೆ ಸಾಮಾನ್ಯ ಜ್ಞಾನ ಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿ ಅಂತೇಳಿರಿ. ಬ್ರಹ್ಮಸ್ಥಳದಲ್ಲಿನೂ ಕೂಡ ಸಾಕ್ಷಿ ಇದ್ದಾನೆ. ಸಾಕ್ಷಿ ಹೋನೇತಿ ಇರೋಣ ಪ್ರಮಾಜ್ಞಾನ ಹುವಾ ಚಾಹಿಯೇ. ಪ್ರಮಾಜ್ಞಾನ ಅಲ್ಲಿ ಆಗಬೇಕಾಗಿತ್ತು. ಯಾಕೆ ಜ್ಞಾನಗ್ರಾಹಕ ಸಾಮಗ್ರಿ ಪ್ರಮತ್ವ ಜ್ಞಾನಕ ಸಾಕ್ಷಿ ಇದ್ದಾನೆ ಅಂತ ಹೇಳಿರಿ. ಮತ್ತು ಬ್ರಹ್ಮಸ್ಥಳದಲ್ಲಿನೂ ಕೂಡ ಪ್ರಮತ್ವ ಜ್ಞಾನ ಪ್ರಮಾಜ್ಞಾನ ಆಗಬೇಕಾಗಿತ್ತು. ತೀರ್ಥಳಿ ಶಂಕ ಒಂದು ತಾಕ ಈ ಸಮಾಧಾನ ಹೇ. ಅಲ್ಲಿ ಸಿದ್ಧಾಂತಿಗಳು ಹೇಳ್ತಾರೆ ಸಮಾಧಾನ ಒಂದು ಅವನು ಯಾರೋ ಒಂದು ಹಿಂಗೆ ಅಂದ ಕೂಡಲೇ ಈಗ ಸಮಾಧಾನ ಹೇಳ್ತಾರೆ. ದೋಷ ಹೋವೇತೋ ಪ್ರಮಾಜ್ಞಾನ ಹೋವೇನೆ. ಎಲ್ಲಿ ದೋಷ ಇರುವುದು ಅಲ್ಲಿ ದೋಷಜನಕ್ಕೂ ಭ್ರಮ ಕೈ. ನಾವು ಎಲ್ಲಿ ದೋಷದ ಅಲ್ಲಿ ಭ್ರಮ ಇಲ್ಲ, ಅದು ಭ್ರಮನೇ ಆಗುತ್ತದೆ. ಅದಕ್ಕೆ ದೋಷ ಹೋವೇತೋ ತಾ ಪ್ರಮಾಜ್ಞಾನ ಹೋವೇನೆ ಯಾತೆ ಪ್ರಮತ್ವಕ್ಕೆ ಉತ್ಪತ್ತಿ ಮೇ ದೋಷ ಪ್ರತಿಬಂಧಕ ಹೈ. ಪ್ರಮತ್ವದ ಉತ್ಪತ್ತಿಯಲ್ಲಿ ದೋಷ ಅನ್ನೋದು ಪ್ರತಿಬಂಧಕದ. ಅವರು ಸಕಲ ಕಾರ್ಯಕ್ಕೆ ಉತ್ಪತ್ತಿ ಮೇ ಪ್ರತಿಬಂಧಕ ಅಭಾವ ಹೇತು ಹೈ. ಎಲ್ಲ ಕಾರ್ಯದಲ್ಲಿ ಕಾರಣ ಅಂದರೆ ಪ್ರತಿಬಂಧಕ ಅಭಾವ. ಇದು ಸಾಧಾರಣ ಕಾರಣದಲ್ಲಿ 9 ಸಾಧಾರಣ ಕಾರಣ ಎಂದವಲ್ಲ, 9 ಈಶ್ವರಿ ಇಚ್ಛಾ ಜ್ಞಾನ ಪ್ರಯತ್ನ ದಿಶಾ ಕಾಲ ಅದೃಷ್ಟ. ಪೇಜ್ ನಂಬರ್ 5 ಮೇಲೆ 10 ವರ್ಷದ ಅದು. ಅದರಲ್ಲಿ ಪ್ರತಿಬಂಧಕ ಅಭಾವ ಒಂದದ. ಪ್ರತಿಬಂಧಕ ಅಭಾವ ಇದು ಕಾರಣ. ಪ್ರತಿಬಂಧಕ ಅಭಾವ ಇತ್ತಪ್ಪ ಅಂದ್ರೆ ಕಾರಣ. ತಿಳ್ಮಿದು ಎಲ್ಲ ಕಾರ್ಯಗಳಲ್ಲಿ ಪ್ರತಿಬಂಧಕದ ಅಭಾವ ಇರಬೇಕು. ಪ್ರತಿಬಂಧಕ ಇತ್ತಂದ್ರೆ ಕಾರ್ಯ ಆಗಲ್ಲ. ಹಾಂ, ಪ್ರತಿಬಂಧಕ ಇತ್ತು ಅಂದ್ರೆ ಎಲ್ಲ ಕಾರ್ಯಗಳಲ್ಲಿ ಕಾರ್ಯದ ಉತ್ಪತ್ತಿಯಲ್ಲಿ ಪ್ರತಿಬಂಧಕ ಅಭಾವ ಇತ್ತು. ಪ್ರತಿಬಂಧಕ ಇತ್ತಪ್ಪ ಅಂದ್ರೆ ಕಾರ್ಯ ಆಗಲ್ಲ. ಯಾರೇ ಒಂದು ಪ್ರತಿಬಂಧಕ ಲಗ್ನ ಮಾಡಬೇಕಾಗಿದ್ರೆ ಯಾರೇ ಪ್ರತಿಬಂಧಕ ಮೊದಲೇ ಬರ್ತದೆ ಅಂತ ತಿಳ್ಕೊಂಡೇ ಅವ್ರು ನಿವಾರಣೆ ಸಲುವಾಗಿ ಅವು ಏನೇನು ಮಾಡಿರ್ತಾರೆ. ಕೊನೆಗೆ ಗಣಪತಿ ಫೋಟೋರು ಹೊರಗೆ ಹಚ್ಚಿರ್ತಾರೆ, ಏನು ಮಾಡಬೇಡ ಪ್ರತಿಬಂಧಕ ಅಂತೇಳಿ ಮದುವೆ ಒಳಗೆ. ಮತ್ತು ಅದಕ್ಕಿಂತ ಮೊದಲು ಏನಾರ ಅವು ಪೂಜಾ ಪಾಠ ಅವು ಏನೇನು ಮದುವೆಯಾಗಿ ಏನು ವಿಘ್ನ ಬರಬಾರ್ದು ನಾವು ಅಂಥೇಳಿ ತಿಳಿತೀವಿ. ಚಂಪು ಮೋಡಕ್ಕೆ ಏನು ಮಾಡಲಿಲ್ಲ, ಪಕ್ಷದ ಹೆಸರು ಇಟ್ಟ ಮೋಡಕ. ಯಾನು ಹೆಸರು ಮೋಡಕ. ಏನು ವಿಘ್ನಗಳು ಬಂದು ನೀನೇ ಮಾಡೋ ನೋಡು ಅಂತೇಳಿ. ಚಂಪುನ ಮದುವೆ ನಿನ್ನ ಮೇಲೆ ನಾವು ಶ್ರದ್ಧಾ ಭಕ್ತಿ ಇಟ್ಟಿದ್ದೆವು, ವಿಘ್ನ ಮಾಡುವ ಪ್ರತಿಬಂಧಕ ಬಂದ್ರೂ ಅನಂತರದಲ್ಲಿ ಸದ್ಗುರುಗಳು ಕಾಯ್ತಾನ ಅಂದರೆ ಎಲ್ಲ ಸಿದ್ಧಾರೂಢನೇ ಬಂದೆಲ್ಲ ನೋಡೋದು. ಅಷ್ಟು ನಮ್ಮಲ್ಲಿ ಆ ಭಾವ ನಮ್ಮಲ್ಲಿ ಇರಲ್ಲ, ಆಗ್ತೈತೆ. ಅದಕ್ಕಿಂತ ಮೊದಲೇ ನಾವೆಲ್ಲ ತಯಾರಿ ಮಾಡಿ ಅಲ್ಲಿಂದ ಆಗಲಿಲ್ಲ ಅಂದ್ರೆ ಸಿದ್ಧಾರೂಢ ಹಬ್ಬ ಅಂತೇವು. ಅವ ಏನು ಮಾಡಿಲ್ಲ ಇಂಥವು
ಪ್ರತಿಬಂಧಕ್ಕೆ ಬರಬಾರ್ದು ಅಂತೇಳಿ ಏನೂ ಮಾಡಿಲ್ಲ. ದೇವರ ವಿಶ್ವಾಸ ಇಟ್ಟು ಅವನ ಮ್ಯಾಲೆ ನೀನೇ ನೋಡಪ್ಪ, ನಿನ್ನ ಆಶೀರ್ವಾದದಿಂದಲೇ ವರ ಚಲೋ ಸಿಕ್ಕದು, ಇನ್ನು ವಿಘ್ನ ಏನು ಬರಬಾರ್ದು ನೋಡು, ಹಿಂಗೆ ಮಾಡು, ಸದ್ಗುರು ಮೇಲೆ ಇಟ್ಟು ನೀವು ಭಾವ ಇಟ್ಟರೆ ಏನೂ ಬರೋಲ್ಲ ಅಂತ ಅಂದ್ರೆ ನಿವಾರಣೆ ಪುನೀತಕ ಮಾಡ್ಯಾನ. ಅಂತೂ ಯಾವುದೇ ಉತ್ಪತ್ತಿ ಕಾರ್ಯದ ಉತ್ಪತ್ತಿ ಆಗಬೇಕಾದ್ರೆ ಅಲ್ಲಿ ಪ್ರತಿಬಂಧಕದ ಅಭಾವ ಇರಬೇಕು, ಅಂದರೆ ಕಾರ್ಯಸಿದ್ಧಿ ಆಗ್ತದೆ. ಪ್ರತಿಬಂಧಕ ಇದ್ದರೆ ಕಾರ್ಯ ಆಗುವುದಿಲ್ಲ. ಯಾತೆ ದೋಷ ಅಭಾವ ಸಹಿತ ಜ್ಞಾನ ಕಿ ಸಾಮಗ್ರಿತೆ ಪ್ರಮತ್ವ ಕಿ ಉತ್ಪತ್ತಿ ಹೋವೆ ಹೈ. ದೋಷದ ಅಭಾವ, ದೋಷ ಇದ್ದಿರಲ್ಲ, ದೋಷದ ಅಭಾವ ಇರಬೇಕು. ದೋಷ ಅಭಾವ ಸಹಿತ ಜ್ಞಾನ ಸಾಮಗ್ರಿಯಿಂದಲೇ ಪ್ರಮತ್ವ ಉತ್ಪತ್ತಿ ಆಗುತ್ತದೆ. यहाँ प्रमत्व की उत्पत्ति कहने थे, प्रमत्व उत्पत्ति होना, प्रमत्व विशिष्ट ज्ञान की उत्पत्ति में तात्पर्य है. प्रमत्व ಅಂದರೆ ಪ್ರಮತ್ವ ಜೊತೆಗೇ ಪ್ರಮತ್ವ ವಿಶಿಷ್ಟ ಹೆಂಗೆ ಶುಕ್ತಿತ್ವ, ಜ್ಞಾನತ್ವ ವಿಶಿಷ್ಟ, ಘಟತ್ವ ವಿಶಿಷ್ಟ, ಹಿಂಗೆ ಪ್ರಮತ್ವದಲ್ಲಿ विशिष्ट ज्ञान की उत्पत्ति में तात्पर्य याते प्रमत्व धर्म की उत्पत्ति कथन असंगत नहीं. ನಾವು ಪ್ರಮತ್ವ ಧರ್ಮದ ಉತ್ಪತ್ತಿ ಹೇಳೋದು ನಮ್ಮದೇನು ಅಸಂಗತ ಇಲ್ಲ. इस रीति से दोष अभाव सहित जो ज्ञान की उत्पादक रीति से इस अनुकूल इस रीति से दोष अभाव सहित जो ज्ञान की उत्पादक नेत्रादि रूप सामग्री, नेत्रादि रूप इंद्रिय अंतकरण वृत्ति इवेಲ್ಲ सूर्य नेत्रादि रूप सामग्री तासे प्रमाज्ञान की उत्पत्ति होने थे प्रमत्व की उत्पत्ति स्वतः प्रामाण्य होवे, स्वतः प्रामाण्य होवे. ತೀರ್ಥಳ್ಳಿ ಒಂದು ಸ್ಥಳದ ಯದ್ಯಪಿ ಇದು ವೇದಾಂತಿಗಳು ಒಟ್ಟು ಏನು ಹೇಳಿದರು, ದೋಷ ಅಭಾವ ಸಹಿತ ಸಾಮಗ್ರಿ ಇತ್ತಪ್ಪ ಅಂದರೆ ಪ್ರಮತ್ವ ಜ್ಞಾನ. ಎಲ್ಲ ಕಾರ್ಯಗಳಲ್ಲಿ ದೋಷ ಅಭಾವ ಸಹಿತವೇ ಕಾರ್ಯೋತ್ಪತ್ತಿ ಆಗುತ್ತದೆ. ಆದ್ದರಿಂದ ಜ್ಞಾನದ ಉತ್ಪತ್ತಿ ನೇತ್ರಾದಿ ಸಾಮಗ್ರಿ, ಅದರಿಂದಲೇ ಪ್ರಮಾಜ್ಞಾನದ ಉತ್ಪತ್ತಿ ಆಗೋಣದಿಂದ. ಪ್ರಮಾಜ್ಞಾನ ಬೇಕಾದರೆ ಇಂದ್ರಿಯ ವಿಷಯಗಳು, ಇಂದ್ರಿಯ ಸಹಾಯಗಳು ಬೇಕೇ ಬೇಕು. ಕೇವಲ ಡೈರೆಕ್ಟ್ ಬ್ರಹ್ಮಜ್ಞಾನದಲ್ಲಿ ಸಾಕ್ಷಿ ಪ್ರಕಾಶ ಮಾಡ್ತಾನೆ, ಪ್ರಮಾಜ್ಞಾನದಲ್ಲಿ ಮಾತ್ರ ಅಂತಃಕರಣ ವೃತ್ತಿ ಇಂದ್ರಿಯ ಸಹಾಯ ಬೇಕೇ. ಕೇವಲ ಇಂದ್ರಿಯ ಸಹಾಯ ಇಲ್ಲಂದ್ರೆ ಬರೀ ಸಾಕ್ಷಿ ಪ್ರಕಾಶ ಮಾಡಲ್ಲ. ಜ್ಞಾತ ಜ್ಞಾನಜ್ಞೇಕ ತ್ರಿಪುಟಿಗೆ ಎಲ್ಲಕ್ಕೆ ಪ್ರಕಾಶ, ಅವನ ಪ್ರಕಾಶದಿಂದಲೇ ಮಾಡ್ತಾವೆ. ಬಟ್ ಅವನ ಪ್ರಕಾಶ ಇಲ್ಲದೆ ಇವು ಯಾವ ಕೆಲಸ ಮಾಡಲ್ಲ. ಬರೀ ಇಂದ್ರಿಯಗಳು ಕೇವಲ ನೋಡೋದಟ್ಟೆ, ಏನು ನೋಡ್ತದಟ್ಟೆ ದರ್ಶನ ಐತಿ ನಿಮ್ಗೆ. ಇದರ ದರ್ಶನ ಆಯಿತು, ಬಟ್ ಇದರ ಪೇನ ಜ್ಞಾನ ಆಗಬೇಕಾಗಿದ್ದರೆ ಇದು ಮಾಡ್ಕೊಳ್ಳಲ್ಲ. ಪೇನ ಜ್ಞಾನ ಈ ಇಂದ್ರಿಗೆ ಆಗಲ್ಲ. ವೃತ್ತಿನೂ ಜಡ, ಅದು ಆವರಣ ಬಂದ್ ಮಾಡೋದಟ್ಟೆ ಕೆಲಸ. ವೃತ್ತಿ ಇದು ಪೇನ್ ಅದಂತ ತಿಳಿಯಲ್ಲ. ಪಣ ಹಿಂದೆ ಯಾವ ಸಾಕ್ಷಿ ಇದ್ದಾನ ಆ ಸಾಕ್ಷಿದ ಪ್ರಕಾಶದಿಂದಲೇ ಆ ಸಾಕ್ಷಿದ ಸತ್ತ ತಕ್ಕೊಂಡೇ, ಆ ಚಿದ್ರೂಪ ಸತ್ತ ತಕ್ಕೊಂಡೇ ಇದು ಪೇನ ಹೀಗೆಲ್ಲ ವ್ಯವಹಾರಗಳು ಆಗುತ್ತವೆ. ತಿಳಿತಲ್ಲದು. ಹಾಂ, ಈಗ ಯದ್ಯಪಿ ಏನಂತಾನೆ, ಸಾಮಾನ್ಯ ಜ್ಞಾನಕ್ಕೆ ಸಾಮಗ್ರಿ ಇಂದ್ರಿಯ ಅನುಮಾನಾಧಿಕ ಹೈ. ಸಾಮಾನ್ಯ ಜ್ಞಾನ ಸಾಮಗ್ರಿ ನೀವೇನು ಹೇಳಿದ್ರಿ, ಇಂದ್ರಿಯ ಅನುಮಾನಾದಿಗಳು ಇರುತ್ತವೆ. ಸಾಮಾನ್ಯ ಜ್ಞಾನಕ ಕಾರಣ ದೋಷ ಅಭಾವ ನಹಿ. ಸಾಮಾನ್ಯ ಜ್ಞಾನ ಆಗಬೇಕಾಗಿದ್ರೆ ಅಲ್ಲಿ ದೋಷದ ಅಭಾವ ಕಾರಣ ಇಲ್ಲ. ಸಾಮಾನ್ಯ ಜ್ಞಾನ ದೋಷದ ಅಭಾವ ಕಾರಣ ಇಲ್ಲ. ನಮ್ಮ ಸಾಮಾನ್ಯ ಜ್ಞಾನ ಯಾವಾಗ ಆಗ್ತದೆ, ಇದಂ ಏನೋ ಬಿದ್ದೈತಿ ಅಂದ್ರೆ ಯಥಾರ್ಥ ಜ್ಞಾನ ಆಗಲಿಲ್ಲ, ಮತ್ತು ಅಲ್ಲಿ ದೋಷ ಐತಿ, ದೋಷದ ಅಭಾವ ಕಾರಣ ಇಲ್ಲ. ಅವ್ರ ಪ್ರಮತ್ವಕ್ಕೆ ಉತ್ಪತ್ತಿ ಮೇ ದೋಷ ಅಭಾವವೇ ಕಾರಣಕ್ಕಯ. ಆದರೂ ಪ್ರಮತ್ವ ಉತ್ಪತ್ತಿಯಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ದೋಷಭಾವ ಕಾರಣ ಇಲ್ಲ. ಪುನಃ ಆ ಪ್ರಮತ್ವದ ಉತ್ಪತ್ತಿಯಲ್ಲಿ ಮಾತ್ರ ನೀವು ದೋಷದ ಅಭಾವನೂ ಕೂಡ ಕಾರಣ ಅಂತ ಹಿಂಗೆ ಯದ್ಯಪಿ ಇದು ಕಾರಣಕ್ಕಯ. ಯಾತೆ ಸಾಮಾನ್ಯ ಜ್ಞಾನ ಸಾಮಗ್ರಿತೆ. ಸಾಮಾನ್ಯ ಸಾಮಗ್ರಿತೆ ಅಂದ್ರೂ ಕೂಡ ಅಲ್ಲಿ ಒಂದು ಜ್ಞಾನ ಸಾಮಗ್ರಿತೆ, ಸಾಮಾನ್ಯ ಜ್ಞಾನ ಸಾಮಗ್ರಿತೆ ಅಧಿಕ ಕಾರಣಜನ್ಯ ಹೋನೇತೆ. ಅಧಿಕ ಋಣ ಹಿಂಗದ, ಅಧಿಕ
ಅಲ್ಲ, ಶಬ್ದ ಸಾಧು ಆಗಿದ್ರೂ ಕೂಡ ಅಧಿಕ ಕಾರಣಜನ್ಯ ಬರ್ಕೊಂಡ್ರೆ ಚಲೋ ಅಂತ ಹಿಂಗೆ ನಾನು ಅಧಿಕ ಯಾವುದಿಲ್ಲ ಕಾರಣಜನ್ಯ ಕ ಮುಂದೆ ಇನ್ನೊಂದು ಕಾ ಬರಿಬೇಕು ಮ್ಯಾಲ ಪ್ರೀತಿ ನಿಮಗೆ ಏನು ಬರಬೇಕು ಅಧಿಕ ಋಣಜನ್ಯದ ಅಧಿಕ ಕಾರಣಜನ್ಯ ಹೋನೈತಿ ಅಧಿಕ ನಾವು ಹೆಂಗೆ ಗುಣ ಅಧಿಕ ಕಾರಣ ಒಪ್ಪಿದೇವಲ್ಲ ಹಂಗೆ ನೀವು ಆದರೂ ಕೂಡ ಅವನ ಅಭಿಪ್ರಾಯ ಹೇಳೋದು ನಿಮಗೆ ಇದು ಒಂದು ಅಭಿಪ್ರಾಯ ಪ್ರಮತ್ವ ಉತ್ಪತ್ತಿಯಲ್ಲಿ ದೋಷ ಅಭಾವನೂ ಕೂಡ ಕಾರಣ ಅಂತ ಹೇಳಿದ್ರಿ. ಆದ್ದರಿಂದ ಸಾಮಾನ್ಯ ಜ್ಞಾನ ಸಾಮಗ್ರಿಗಿಂತಲೂ ಅಧಿಕ ಕಾರಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಋಣದಿಂದ ಪರತಾ ಪ್ರಾಮಾಣಿಕ ಅಂಗೀಕಾರ ಹೋಯ ನೀವು ಆದರೂ ಕೂಡ ಪರತಾ ಪ್ರಾಮಾಣ್ಯ ಅಂಗೀಕಾರ ಮಾಡದಂತೆಯೇ ಆಯಿತು. ಈಗ ಅವರು ಸಮಾಧಾನ ಹೇಳ್ತಾರೆ ಈಗ ವೇದಾಂತಗಳು. जो सामान्य ज्ञान की सामग्री थे अधिक भाव की सामग्री अपेक्षा होवे तो परता प्रामाण्य होवे है. ನಾವು ಸಾಮಾನ್ಯ ಜ್ಞಾನ ಸಾಮಗ್ರಿಗಿಂತಲೂ ಅಧಿಕ ಏನ್ರಿ ಭಾವ ಸಾಮಗ್ರಿ ಅಪೇಕ್ಷಾ ಭಾವರೂಪ ಕಾರಣದು ದೋಷ ಅಭಾವ ಇದು ಅಭಾವದ ದೋಷದ ಅಭಾವ ಇದು ಅಭಾವದ ಪರಂತು ನಾವು ದೋಷದ ಅಭಾವ ಹೇಳುತ್ತೆ ಅಭಾವ ಕಾರಣ ಅಪೇಕ್ಷೆ ಮಾಡಲ್ಲ ಭಾವರೂಪ ಕಾರಣದ ಅಪೇಕ್ಷೆ ಹೇಳಕತ್ತಿದ್ದೇವೆ ನಾವಿಲ್ಲಿ. तथापि सामान्य ज्ञान की सामग्रीते अधिक ಅವ ಏನು ದೋಷ ಅಭಾವ ಬಿ ಕಾರಣ ಅಂತ ಹೇಳ್ಯಾನ ಮ್ಯಾದ ಅದು ಅಧಿಕ ಆಯಿತು. ಇವರೇನು ಸಾಮಾನ್ಯ ಜ್ಞಾನದ ಸಾಮಗ್ರಿಗಿಂತಲೂ ಅಧಿಕ ಭಾವ ಸಾಮಗ್ರಿತೆ ಅಪೇಕ್ಷಾ ಹೋವೇತೋ ಭಾವ ಸಾಮಗ್ರಿ ಅಪೇಕ್ಷೆ ಅಂದರೆ ಭಾವರೂಪ ಕಾರಣದು ಅಪೇಕ್ಷೆ ಇದ್ದಿದ್ದಾದರೆ ಪರತಃ ಪ್ರಾಮಾಣ್ಯ ಹೋವೆ ಪರತಾ ಪ್ರಾಮಾಣ್ಯ ಹೋವೆ ಹೋವೆ पड़ता प्रामाण्य होवे। अभाव रूप दोष अभाव की अपेक्षा ते पड़ता प्रामाण्य होवे नहीं। अभाव रूप दोष अभाव अंदर दोषद अभाव अद अभाव दोषद अभाव अंदर अभाव हाँ दोषद अभाव अंदर अद अभाव रूपद भाव रूप अल्ल दोषद अभाव रूप अंद्रने दोषद अभाव ಅದು अभाव रूप ಐತಿ भाव रूप ಅಲ್ಲ ಅಪೇಕ್ಷಾತೆ ಪರ್ತಾ ಪ್ರಾಮಾಣ್ಯ ಹೋವೇ नहीं ಪರ್ತಾ ಪ್ರಾಮಾಣ್ಯ ಅದು ಅವನೇನು ದೋಷ ಅಭಾವ ಅಧಿಕ ಕಾರಣ ಅಂತೇಳಿ ಒಪ್ಪಿರಿ ಅಂದರೆ ಅಧಿಕ ಕಾರಣದಿಂದ ಒಪ್ಪಿದ್ರೆ ನೀವು ಅಧಿಕ ಗುಣ ಹೇಳ್ದಂತೆಯೇ ಆಯಿತು ಅದಕ್ಕೆ ನೀವು ಪರ್ತಾ ಪ್ರಾಮಾಣ್ಯ ಒಪ್ಪಿರಿ ಅಂತ ಹೇಳಿದ್ರು. ಆದರೂ ಇವರು ಸಾಮಾನ್ಯ ಜ್ಞಾನ ಸಾಮಗ್ರಿಯಲ್ಲಿ ಅಧಿಕ ಸಾಮಗ್ರಿ ನಾವು ಭಾವರೂಪ ಕಾರಣದ ಅಪೇಕ್ಷಾ ಅಭಾವರೂಪ ಕಾರಣದ ಅಪೇಕ್ಷೆ ಮಾಡುವುದಿಲ್ಲ. ದೋಷ ಅಭಾವ ಏನದ ಇದು ಅಭಾವದ ತಿಳ್ತದೆ ನಿಮ್ಗೆ अभाव अभाव की अपेक्षा ते परता प्रामाण्य हुए नहीं. तैसे ज्ञान की ग्राहक सामग्री तैसे ज्ञान की ग्राहक सामग्री म्हणजे साक्षी है म्हणजे अंदरने साक्षी इद्दान दोष अभाव सहित साक्षी से ज्ञान के प्रमत्व का ज्ञान होवे है. दोषद अभाव सहित साक्षिಯಿಂದ ಜ್ಞಾನದ ಪ್ರಮತ್ವದ ಜ್ಞಾನ ಆಗುತ್ತದೆ. और दोष सहित इंद्रिय अनुमानादि रूप ज्ञान की उत्पादक सामग्री से अप्रमत्व की उत्पत्ति होवे है. ಅದಲ್ಲ ಅಷ್ಟೇ ಬರ್ಕೋದು ದೊರಕಿಲ್ಲ ಅಂದ್ರೆ ಮ್ಯಾಲ दोष अभाव सहित साक्षी से ज्ञान के प्रमत्व का ज्ञान होवे ಇದು ಸರಳ. दोष अभाव सहित ಏನು ಸಾಕ್ಷಿ ಇಲ್ಲದೇನೆ ಪ್ರಮತ್ವ ಜ್ಞಾನ ಆಗುತ್ತದೆ. ಅಪ್ರಮತ್ವದ ಹ್ಯಾಂಗೆ ಜ್ಞಾನ ಉತ್ಪತ್ತಿ ಹೆಂಗಾಗುತ್ತದೆ ಏನ್ರಿ ಇದ್ದಾವೆ. ಅಪ್ರಮತ್ವದ ಉತ್ಪತ್ತಿ ಹೆಂಗಾಗ್ತದಂದ್ರೆ ನಾವು ಓದ್ತಿನ ಸ್ವಲ್ಪ ನೋಡ್ರಿ. ಜ್ಞಾನಕಿ ನಿಮಗೆ ಜ್ಞಾನಕಿ ಎಲ್ಲ ಜ್ಞಾನಕಿ हाँ ज्ञान की
उत्पादक दोष सहित इंद्रिय अनुमानादि रूप सामग्री ते अप्रमत्व की उत्पत्ति हो गई। ज्ञान की ಸರಳ ಆಗಿಲ್ಲ ನಿಮ್ಗೆ ಅಂದರೆ ಅದು ತಪ್ಪದತ್ತಿಲ್ಲ ಏನ್ರಿ ಇದು ವಾಕ್ಯ ತಪ್ಪದಂತ ಹಿಂಗೆ ಹೇಳ್ಕೋದಿಲ್ಲ, ನಮಗೆ ಸಾಧು ಆಗೋ ಸಲುವಾಗಿ ನಾವು ಈಗ ಆ ಕಡೆಗಳೇನು ಹಾಕ್ಲಿಕ್ಕತ್ತಿದ್ದೇವಲ್ಲ, ನಮ್ಮ ಓದಲ್ಕ ಸರಳ ಬುದ್ಧಿಗೆ ನಮ್ಮ ಬುದ್ಧಿ ಅಟ್ಟು ಇದು ಇಲ್ಲ, ಬರ್ದಾರ ನಿಚ್ಚಲ್ಲ ಸರಿಗನೆ ನಮ್ಮ ಬುದ್ಧಿ ಅಟ್ಟು ಯಾನ್ ಕಿಚ್ಕಟ್ಟು ಬರ್ದಾರ ಅಂತ ಅನ್ಕೋತೇಳಿ ಸೋಪ ಮಾಡ್ಯಾರ ಗುರುಗಳು. ಅದಕ್ಕೆ ಜ್ಞಾನಕ್ಕೆ ಉತ್ಪಾದಕ ಜ್ಞಾನದ ಉತ್ಪತ್ತಿ ಮಾಡುವ ದೋಷ ಸಹಿತ ಇಂದ್ರಿಯ ಅನುಮಾನಾದಿ ರೂಪ ಸಾಮಗ್ರಿಗಳಿಂದ ಅಪ್ರಮತ್ತ ಉತ್ಪತ್ತಿ ಆಗುತ್ತದೆ. ಸರಳ ಐತಿಲ್ಲ ಈಗ ತೀತಿಯಲ್ಲಿ ನಿಮ್ಗೆ ಹೋವೆ ಜಾತೆ सामान्य ज्ञान की सामग्री इंद्रिय अनुमानादिक है संबंध आद ಮ್ಯಾಲ ಯಾವ ಕಾರಣದಿಂದ ಈ ಸಂಬಂಧ ಆದ ಮ್ಯಾಲ ಸಾಮಾನ್ಯ ज्ञान की सामग्री इंद्रिय अनुमानादिक है चिंते इंद्रिय अनुमानादिकंते दोष पर है. दोष ಅನ್ನೋದಿದು पर भिन्नದ ಯಾತೆ ಅಪ್ರಮತ್ವಕ್ಕೆ ಉತ್ಪತ್ತಿ ಪರತೆ ಹೋವೆ ಹೇ, ಆದ್ದರಿಂದ अप्रमत्व उत्पत्ति परते भिन्न होवे है. ठीक है, और भ्रम हो के प्रवृत्त हुई जब रजत का अथवा सर्प का फल का लाभ नहीं होवे. ಮತ್ತು ಎಲ್ಲಿ ಭ್ರಮ ಆದ ನಂತರ ಎಲ್ಲಿ ನಿಮಗೆ ಸುಕ್ತಿಯಲ್ಲಿ ಬೇಡಿ ಹಗ್ಗದಲ್ಲಿ ಹಾವ ಹಿಂಗೆ ಭ್ರಮ ಆಗಿ ಪ್ರವೃತ್ತ ಆಗಿದ ನಂತರ ಯಾವ ಕಾಲದಾಗ ಫಲಕ ಲಾಭ ನೈ ಹೋವೆ, ಫಲಕ ಬೆಳೆ ಸಿಗಲಿಲ್ಲ, ಫಲಕ ಲಾಭ ನೈ ಹೋವೆ ಅಂದ್ರೆ ನಿಮಗೆ ಬೆಳೆ ಸಿಗಲಿಲ್ಲ, ತಬ ಅಪ್ರಮತ್ವ का अनुमिति ज्ञान होवे. ಅಪ್ರಮತ್ವ ಜ್ಞಾನ ಅಂತ ನಿಮಗೆ ಅನುಮಿತಿ ಜ್ಞಾನ ಆಗುತ್ತದೆ. ಅನುಮಿತಿ ಜ್ಞಾನ ಹೋವೆ ಸೊ ಅನುಮಾನ ಸೇ ಹೋವೆ, ಅದು ಅನುಮಾನ ಪ್ರಮಾಣದಿಂದ ಆಗುತ್ತದೆ. ಕಾಯತೆ ಕಾಯತೆ ನೋಡಿ, ಮತ್ತು ಅದು ಸರಳ ಓದೋದನ್ನು ತಿಳಿತದೆ ನೋಡಿ. ಅನುಮಾನ ज्ञान ग्राहक अरे सामग्री रूप साक्षी से भिन्न है. ज्ञान ग्राहक सामग्री रूप साक्षी से अनुमान भिन्न है. सरल अर्थ ಇದೆ. ಆದರೂ ಕೂಡ ನಿಮ್ಗೆ ಓದೋದು ಸರಿಯಾಗಲಿಲ್ಲ ಅಂದ್ರೆ ಅನುಮಾನ ಏನ್ರಿ ज्ञान ग्राहक सामग्री रूप साक्षी से भिन्न है. भिन्न है सरल आಯ್ತಲ್ಲ ಈಗ ಸಿದ್ಧಾರ್ಥ. ಹಾಂ, ಭಿನ್ನ है ಯಾತೆ ಅಪ್ರಾಮಾಣ್ಯ ಗ್ರಹ भी परते होवे है. ಅದು ಸಾಕ್ಷಿಗಿಂತ ದೋಷ ಭಿನ್ನ ಅದೇನಿಲ್ಲ. ಆದ್ದರಿಂದ ಅನುಮಾನ ಪ್ರಮಾಣದಿಂದನೂ ಕೂಡ ಅಪ್ರಾಮಾಣ್ಯ ಗ್ರಹ ಪರ್ತೆ ಅಂದರೆ ಭಿನ್ನನೇ ಆಗುತ್ತದೆ. ಅನುಮಾನಕ ಆಕಾರ ಹೇಗೆ ಆ ಅನುಮಾನ ಹೆಂಗಾಗ್ತದೆ? ಇದಂ ಜಲಜ್ಞಾನಂ ಪ್ರಮಾ ಪ್ರತಿಜ್ಞಾವಾಕ್ಯ. ಇದಂ ಜಲಜ್ಞಾನಂ ಅಪ್ರಮಾ ನಿಷ್ಫಲ ಪ್ರವೃತ್ತಿ ಜನಕತ್ವಾತ್ ಹೇತುವಾಕ್ಯ. ನಿಷ್ಫಲ ಪ್ರವೃತ್ತಿ ಜನಕತ್ವಾತ್ ಇದು ಹೇತುವಾಕ್ಯ. ಯತ್ರ ಯತ್ರ ನಿಷ್ಫಲ ಪ್ರವೃತ್ತಿ ಜನಕತ್ವಂ ತತ್ರ ತತ್ರ ಅಪ್ರಮತ್ವಂ यथा भ्रमांतरम शुक्तिरस्ताद. इस रीति से ज्ञान की उत्पत्ति काल में ही साक्षी से ज्ञान के अंदर वृत्ति रूप ज्ञान के स्वरूप का प्रकाश होवे. ज्ञान अंदर वृत्ति रूप ज्ञान स्वरूप का आ वृत्ति रूप ज्ञानद स्वरूप का प्रकाश होवे. और ज्ञान वृत्ति प्रमत्व का भी प्रकाश होवे. ಅದರಂತೆ ಜ್ಞಾನದಲ್ಲಿರುವ
ಪ್ರಮತ್ವದೂ ಕೂಡ ಪ್ರಕಾಶ ಅಂದರೆ ಜ್ಞಾನ ಆಗುತ್ತದೆ. ತಿಳಿತಾ?